ಕಳೆದ ಹಲವಾರು ಸಮಯಗಳಿಂದ ಮಂಗಳೂರು ಹಾಗೂ ಬೇರೆ ಬೇರೆ ನಗರದ ಬೀದಿಗಳಲ್ಲಿ ಅಲೆಯುತ್ತಿದ್ದಂತಹ ಮಾನಸಿಕ ಅಸ್ವಸ್ಥರಾದಂತಹ ನಮ್ಮ ಸಹೋದರ ಸಹೋದರಿಯರನ್ನು ಸ್ನೇಹಾಲಯಕ್ಕೆ ಕರೆತಂದು ಅವರಿಗೆ ಉತ್ತಮವಾದ ಚಿಕಿತ್ಸೆ, ಪ್ರೀತಿ, ಪೋಷಣೆ, ಪರಿಪಾಲನೆಯ ಮುಖಾಂತರ ಅವರು ಮರಳಿ ತಮ್ಮ ಅಸ್ತಿತ್ವವನ್ನು ಅವರು ಗುರುತಿಸಿದ್ದಾರೆ, ಅವರ ಮನೆಯನ್ನು ಗುರುತಿಸಿದ್ದಾರೆ, ಅವರ ವಿಳಾಸವನ್ನು ಗುರುತಿಸಿದ್ದಾರೆ. ಇವತ್ತು ಅವರ ಮನೆಯನ್ನು ತಲುಪಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಮುಂಬಯಿಯ ಶ್ರದ್ಧಾ ಫೌಂಡೇಶನ್ನ ಮುಖಾಂತರ ಅವರ ಮತ್ತು ನಮ್ಮ ಸಹಭಾಗಿತ್ವದಲ್ಲಿ ಸ್ನೇಹಾಲಯದಿಂದ ಇವತ್ತು ಪ್ರಯಾಣ ಹೊರಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಚುಲುಮೋಲ್ ಅವರು 25 ವರ್ಷ ಬಿಹಾರ್ನವರು, ರಾಮಚಂದು ಅವರು ಒಡಿಸ್ಸಾದವರು, ಓಂ ಪ್ರಕಾಶ್ ಅವರು ಉತ್ತರ ಪ್ರದೇಶದವರು, ಅಮೀನ್ ಶರಣ್ ಅವರು ಜಾರ್ಖಂಡ್ನವರು, ದೀಪಕ್ ತುರಿ ಅವರು ಜಾರ್ಖಂಡ್ನವರು, ಮಿತ್ತು ಇವರು ಆಸಾಮ್ನವರು, ಜಾಕ್ಸನ್ ಸಿಂಗ್ ಅವರು ಉತ್ತರ ಪ್ರದೇಶದವರು, ಶಿಬಾಜಿ ಅವರು ವೆಸ್ಟ್ ಬೆಂಗಾಲ್ನವರು, ನರೇಮ್ ದಾಸ್ ಅವರು ನೇಪಾಳದವರು. ಹೀಗೆ ಹಲವಾರು ಪ್ರದೇಶಗಳ ಜನರು, ವಿವಿಧ ಭಾಷೆಗಳ, ವಿವಿಧ ಧರ್ಮಗಳ ಜನರು ಇವತ್ತು ಅವರ ಮನೆಗೆ ತೆರಳುವಂಥ ಸಂದರ್ಭದಲ್ಲಿ ಸ್ನೇಹಾಲಯದ ಇಡೀ ಕುಟುಂಬ ಅವರಿಗೆ ಒಳ್ಳೆಯ ಪ್ರಯಾಣವನ್ನು ಬಯಸ್ತದೆ. ಒಳ್ಳೆಯ ರೀತಿಯಿಂದ ಅವರು ಮನೆ ಸೇರಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಕಳೆದ 17 ವರ್ಷಗಳಲ್ಲಿ ಸ್ನೇಹಾಲಯದಿಂದ 1700ಕ್ಕೂ ಅಧಿಕವಾಗಿ ಜನರನ್ನು ಸೌಖ್ಯ ಹೊಂದಿ ಅವರ ಮನೆಗಳಿಗೆ ತಲುಪಿದ ಒಂದು ಸಂತೃಪ್ತಿ ನಮಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇದೇ ರೀತಿ ಇದಕ್ಕೆ ಸಹಕಾರ ಕಳೆದ 17 ವರ್ಷಗಳಿಂದ ಪ್ರಾರ್ಥನೆ ಹಾಗೂ ಸಹಕಾರ ಹಾಗೂ ಧನ ಸಹಾಯ ಎಲ್ಲವನ್ನು ನೀಡಿ ನಮಗೆ ಸಹಕರಿಸಿದ ಎಲ್ಲ ದಾನಿಗಳನ್ನು ಸರ್ವಶಕ್ತರಾದ ದೇವರು ಹೇರಳವಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.